ಹಲೋ ಗಾಯ್ಸ್, ವೆಲ್ಕಮ್ ಟು ಮಿಥುನ್ ಕುಮಾರ್ ಅನ್ಫಿಲ್ಟರ್ಡ್. ಸೊ ಇದು ನನ್ನ ಮೊದಲನೇ ವೀಡಿಯೋ ಆನ್ ಯೂಟ್ಯೂಬ್. ಸೊ ನಾವಿವಾಗ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೇ ಏನಾರು ಹೇಳ್ತೀವಲ್ಲ, ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಪ್ರಾರ್ಥನೆ ಮಾಡ್ತೀವಲ್ಲ, ಸೊ ಅದೇ ಥರ. ಸೊ ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತ ಬನ್ನಿ ತೋರಿಸ್ತೀನಿ. ಸೊ ಈ ಜಾಗ ನಂಗೆ ತುಂಬ ಸ್ಪೆಷಲ್. ನನ್ನ ಲೈಫಲ್ಲಿ ಏನಾದರೂ ದುಃಖ ಆಗಲಿ, ಏನಾದರೂ ಖುಷಿ ಆಗಲಿ, ಏನಾದರೂ ಇತ್ತು ಅಂದರೆ ಇಲ್ಲಿ ಬಂದು ಕುತ್ಕೊಂಡು ನನ್ನ ಮನಸ್ಸಲ್ಲಿ ಏನಿದೆ ಹೇಳ್ಕೊಡ ಅಲ್ಲಿ ಗೆಟ್ ರಿಲ್ಯಾಕ್ಸ್ಡ್. ಸೊ ಬನ್ನಿ, ಆ ಜಾಗ ಯಾವುದು ಅಂತ ನಿಮಗೆ ತೋರಿಸ್ತೀವಿ. ಸೊ ಗೈಸ್, ಇದೇ ನಾನು ಹೇಳಿದ ಜಾಗ. ಇದು ಶ್ರೀ ಗುರು ರಾಘವೇಂದ್ರರ ದೇವಸ್ಥಾನ. ಸೊ ಇದು ಇರೋದು ಕಂಸಂದ್ರ ಹತ್ರ. ತುಂಬ ಜನ ಬಂದಿರ್ತೀರಂತ ಗೊತ್ತು ಈ ಜಾಗಕ್ಕೆ. ನಾವು ಈ ಜಾಗಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿ 10 ವರ್ಷದ ಮುಂಚೆಯಿಂದನೂ ಈ ಜಾಗಕ್ಕೆ ನಾವು ಬರ್ತಾ ಇದ್ದೀವಿ. ಗೈಸ್, ಇದೆ ಎಂಟ್ರಿ. ಮೊದಲು ಬಲದೆ ಕಡೆ ಇತ್ತು, ಇವಾಗ ಎಡದೆ ಕಡೆ ಬಂದಿದೆ. ಸೊ ಎಡದೆ ಕಡೆ ಬಂದು ಬೃಂದಾವನ ಇದೆ. ಮುಂದೆ ನೋಡ್ತಿರೋದು ರಾಯರ ದೇವಸ್ಥಾನ. ಗೈಸ್, ನೀವು ಇವಾಗ ಏನು ನೋಡ್ತಿದ್ದೀರಲ್ಲ, ಸೊ ಅಲ್ಲಿ ಜನ ನಿಂತಿರೋದಲ್ಲ, ರಾಯರಿಗೆ ತುಪ್ಪದ ಆರತಿ ಮಾಡೋದಕ್ಕೆ ನಿಂತಿದ್ದಾರೆ. ನಾನು ನೋಡಿರೋ ಹಂಗೆ ರಾಯರ ದೇವಸ್ಥಾನದಲ್ಲಿ, ಇದೇ ದೇವಸ್ಥಾನದಲ್ಲಿ ಮಾತ್ರ ರಾಯರಿಗೆ ತುಪ್ಪದ ಆರತಿ ಭಕ್ತಾದಿಗಳು ಮಾಡೋದಕ್ಕೆ ಬಿಡ್ತಾರೆ. ನೀವು ಚೀಟಿ ತೊಗೊಬೇಕು. ಚೀಟಿ ತೊಗೊಂಬಂದು ಇಲ್ಲಿ ಪ್ರೊವೈಡ್ ಮಾಡಿದ್ರೆ ಅಲ್ಲಿ ಅವರು ಬತ್ತಿ ಕೊಡ್ತಾರೆ, ನೀವು ರಾಯರಿಗೆ ಪೂಜೆ ಮಾಡೋದು. ಸೊ ಚೀಟಿ ಬಂದು ಇಲ್ಲಿ ಲೆಫ್ಟಲ್ಲಿ ಈ ಬೃಂದಾವನ ಎಂಟ್ರಿ ಏನಿದೆ ಅದು ಲೆಫ್ಟ್ ಸೈಡಲ್ಲಿ ಕೊಡ್ತಾರೆ. ಆನ್ಲೈನ್ ಪೇಮೆಂಟ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ ಎರಡು ಅಕ್ಸೆಪ್ಟ್ ಇದೆ. ಆನ್ಲೈನ್ ಪೇಮೆಂಟು ನೋಡ್ಕೊಂಡು ಇದು ಮಾಡಿ. ಸರ್ವರ್ ಇಶ್ಯೂಸ್ ಇರುತ್ತೆ, ನೆಟ್ಟು ವರ್ಕ್ ಆಗೋದಿಲ್ಲ. ಸೊ ಅಲ್ಲಿ ಕೊಡೋ ಚೀಟಿನ ಇಲ್ಲಿ ತೊಗೊಂಬಂದು ಕೊಟ್ಟರೆ ನಿಮಗೆ ಬತ್ತಿ ಕೊಡ್ತಾರೆ, ನೀವು ರಾಯರಿಗೆ ಪೂಜೆ ಮಾಡ್ಬೋದು. ಸೊ ಒಳಗಡೆ ಎಂಟ್ರಿ ಆದರೆ ಇದು ಬೃಂದಾವನ. ಅವರು ನೋಡ್ತಿದ್ದೀರಾ, ರಥೋತ್ಸವ ನಡೀತಾ ಇದೆ. ಇಲ್ಲಿ ಪ್ರದಕ್ಷಿಣೆ ಹಾಕ್ಬೋದು. ನೋಡಿ ಗಾಯ್ಸ್, ರಥೋತ್ಸವ ನಡೀತಿದೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು ರಾಯರ ವೈಭವ ನೋಡೋದು. ಗೈಸ್, ರಾಯರ ದರ್ಶನ ಮಾಡಿಕೊಂಡು ನಾವಿವಾಗ ಬಂದಿರೋದು ಶಿರಡಿ ಶ್ರೀ ಸಾಯಿ ಮಂದಿರ ಅಂತ. ಅದ್ರ ಪಕ್ಕದಲ್ಲೇ ಒಂದು 100 ಮೀಟರ್ಸಲ್ಲಿದೆ. ಬನ್ನಿ, ಸಾಯಿಬಾಬನ ದರ್ಶನ ಮಾಡಿಕೊಂಡು ಅವ್ರ ಆಶೀರ್ವಾದನ ಪಡ್ಕೊಳ್ಳೋದಿನ. ಸೊ ನಾವು ರಾಯರ ದೇವಸ್ಥಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಇನ್ನೂ ಕಟ್ಟಿದ್ದಿಲ್ಲ. ಸೊ ಗೈಸ್, ಇದು ಈ ದೇವಸ್ಥಾನದ ಎಂಟ್ರೆನ್ಸ್. ಲೆಫ್ಟಲ್ಲಿ ನಿಮಗೆ ದತ್ತಾತ್ರೇಯ ಅವ್ರ ಸ್ಟ್ಯಾಚು ಬೇರೆ ಇರುತ್ತೆ. ಸೊ ಗೈಸ್, ರಾಯರ ಆಶೀರ್ವಾದ ಮತ್ತು ಸಾಯಿಬಾಬಾರ ಆಶೀರ್ವಾದ ತೊಗೊಂಡು ನಾನು ಈ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನಗಿವಾಗ ಪ್ರಾಬ್ಲಮ್ಸ್ ಏನಿರೋದು ಅಂದರೆ, ಸೊ ಐ ಡೋಂಟ್ ಹ್ಯಾವ್ ಎನಿ ರಿಸೋರ್ಸಸ್. ನನ್ನ ಹತ್ರ ಏನು ರಿಸೋರ್ಸಸ್ ಇದೆ ನಾನು ಅದರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿ ಎಡಿಟಿಂಗ್ ಸ್ಕಿಲ್ಸ್. ಐ ವಾಂಟ್ ಟು ಲರ್ನ್ ದ ಎಡಿಟಿಂಗ್ ಸ್ಕಿಲ್ಸ್. ಸೊ ಗೈಸ್, ಕೀಪ್ ಸಪೋರ್ಟಿಂಗ್ ಟು ಮೀ. ನಾನು ಇದೇ ಥರ ನಿಮಗೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ಕಂಟೆಂಟ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಡೆಫಿನೆಟ್ಲಿ ಕೊಡ್ತಾ ಇರ್ತೀನಿ. ಸೊ ಅಂಟಿಲ್ ದೆನ್, ಮೀಟ್ ಯು ಆನ್ ನೆಕ್ಸ್ಟ್ ಬ್ಲಾಗ್.